ಇವತ್ತು ನಿಮಗೆ ನಾನು ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹೃದಯ ಸ್ತಂಭನ ಆದಾಗ ಏನ್ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಗೆ ಗೊತ್ತಿರೋ ಹಾಗೆ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹಾರ್ಟ್ ನಿಂತೋಗಿರುತ್ತೆ. ಹಾರ್ಟ್ ಕಂಪ್ಲೀಟ್ಲಿ ಸ್ಟಾಪ್ ಆದಾಗ ನಮ್ಮ ಮೆದುಳಿಗೆ, ಕರಳಿಗೆ, ಲಿವರ್, ಕಿಡ್ನಿ ಇತ್ಯಾದಿ ನಮ್ಮ ಆರ್ಗನ್ಸ್ಗೆ ರಕ್ತ ಸಂಚಾರ ಕಂಪ್ಲೀಟ್ಲಿ ಸ್ಟಾಪ್ ಆಗಿರುತ್ತೆ. ಸೊ ಈ ರಕ್ತ ಸಂಚಾರನ ನಮ್ಮ ಬಾಡಿ ಆರ್ಗನ್ಸ್ಗೆ ವಿದಿನ್ 5 to 8 ಮಿನಿಟ್ಸ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗುತ್ತೆ, ಬ್ರೈನ್ ಡೆಡ್ ಕೂಡ ಆಗಬಹುದು. ಅದರಿಂದಾಗಿ ಈ ತರ ಯಾರಾದ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ, ಅದೇ ಅವ್ರದ್ದು ಸ್ಮೃತಿ ತಪ್ಪೋಗಿದ್ರೆ, ಉಸಿರಾಡ್ತಾ ಇಲ್ಲ ಅಂದ್ರೆ, ಎದೆ ಬಡಿತ ಅಥವಾ ನಾಡಿ ಇಲ್ಲ ಅಂದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಏನು CPR ಅಂತ ಹೇಳ್ತೀವಿ, ಕಾರ್ಡಿಯಾಕ್ ಮಸಾಜ್, ಅದನ್ನ ಮಾಡಿ ಅವರನ್ನ ಉಳಿಸಬಹುದು. ಎಷ್ಟು ಬೇಗ CPR ಮಾಡಿ ಅವರನ್ನ ನಾವು ಟ್ರೀಟ್ಮೆಂಟ್ ಕೊಡ್ತೀವೋ ಅಷ್ಟು ಪೇಷಂಟ್ ಉಳಿಯೋ ಚಾನ್ಸಸ್ ಜಾಸ್ತಿ ಆಗುತ್ತೆ. CPR ಮಾಡೋ ಟೈಮ್ ಅಲ್ಲಿ ಆಂಬ್ಯುಲೆನ್ಸ್ ಗೆ ಕರೆಯೋದನ್ನ ಮರಿಬೇಡಿ. CPR ಬಗ್ಗೆ ನಿಮ್ಗೆ ತುಂಬಾ ಆನ್ಲೈನ್ ವಿಡಿಯೋ ಸಿಗುತ್ತೆ. CPR ಒಂದು ಜೀವ ಉಳಿಸುವ ವಿಧಾನ. ಇದನ್ನು ಎಲ್ಲರೂ ತಿಳ್ಕೊಂಡಿದ್ರೆ ಒಳ್ಳೇದು. ಇದರಿಂದ ಎಷ್ಟೋ ಜೀವಗಳನ್ನ ನಾವು ಉಳಿಸಬಹುದು. ಸೊ ಅದರಿಂದಾಗಿ CPR ಹೇಗೆ ಮಾಡ್ತಾರೆ ಮತ್ತೆ ಯಾವಾಗ ಮಾಡ್ತಾರೆ ಇದರ ಬಗ್ಗೆ ತಿಳಿದುಕೊಂಡು ನಿಮ್ಮ ಫ್ರೆಂಡ್ಸ್ ಹಾಗೂ ಮನೆಯವರಿಗೂ ಸಹ ತಿಳುವಳಿಕೆ ನೀಡಿ.